ನಮಸ್ಕಾರ ವೀಕ್ಷಕರೇ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರಾಗಿದೆ. ವಿನಯ್ ಕುಲಕರ್ಣಿ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ. ಅದರ ಜೊತೆಗೆ ಮಾಜಿ ಶಾಸಕರಾಗಿದ್ದಂತಹ ವಿನಯ್ ಕುಲಕರ್ಣಿ ಇವತ್ತಿನಿಂದ ಮತ್ತೆ ಶಾಸಕರಾಗ್ತಾರೆ. ಅಂದರೆ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲ್ಲ. ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ವಿನಯ್ ಕುಲಕರ್ಣಿ ಮತ್ತು ಇತರರು ಸಲ್ಲಿಸಿದಂತಹ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿ ಬಸವರಾಜ್ ಜಿ ಅವರ ಪೀಠ ಮಾನ್ಯ ಮಾಡಿದೆ. ಕ್ರಿಮಿನಲ್ ಅಪೀಲೆಯನ್ನು ಸಲ್ಲಿಸಿದ್ರು, ಅದನ್ನು ಮಾನ್ಯ ಮಾಡಿ ವಿನಯ್ ಕುಲಕರ್ಣಿ ಅವರನ್ನು ತಪ್ಪಿತಸ್ಥ ಅಥವಾ ದೋಷಿ ಅಪರಾಧಿ ಅಂಥೇಳಿ ಟ್ರಯಲ್ ಕೋರ್ಟ್, ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನೀಡಿದಂತಹ ತೀರ್ಪಿಗೆ ತಡೆಯನ್ನು ಕೊಟ್ಟಿದೆ. ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಲಾಗಿದ್ದಂತಹ ಜೀವಾವಧಿ ಶಿಕ್ಷೆಗೂ ಕೂಡ ಅದನ್ನು ಕೂಡ ಅಮಾನತಿನಲ್ಲಿಟ್ಟಿದೆ. ಜೊತೆಗೆ ಜಾಮೀನನ್ನು ಕೂಡ ಮಂಜೂರು ಮಾಡಿದೆ. ವಿನಯ್ ಕುಲಕರ್ಣಿಗೆ ವಿಧಿಸಲಾಗಿರುವಂತಹ ಪ್ರಮುಖ ಷರತ್ತುಗಳು ಏನು ಅಂತ ಹೇಳಿದ್ರೆ, ದೇಶ ಬಿಟ್ಟು ಹೋಗುವಂತಿಲ್ಲ ಅಂಥೇಳಿ, ದೇಶ ಬಿಟ್ಟು ಹೋಗುವಂತಿಲ್ಲ ಎನ್ನುವಂತಹ ಪ್ರಮುಖವಾದಂತಹ ಷರತ್ತನ್ನು ಹೈಕೋರ್ಟ್ ವಿಧಿಸಿರುವಂಥದ್ದು. ಆದರೆ ಧಾರವಾಡ ವಿಧಾನಸಭಾ ಕ್ಷೇತ್ರಕ್ಕೆ, ಅವರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲಿಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇವತ್ತು ವಿಭಾಗೀಯ ಪೀಠ ಮಧ್ಯಂತರ ಆದೇಶವನ್ನು ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಧಾರವಾಡಕ್ಕೆ ಭೇಟಿ ಕೊಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ CBI ಪರ ವಕೀಲರು ಆಕ್ಷೇಪವನ್ನು ಮೆತ್ತಿದ್ರು. ಆದರೆ ನ್ಯಾಯಮೂರ್ತಿ ನವಾಜ್ ಅವರು ಹೇಳಿದ್ರು, ದೇಶ ಬಿಟ್ಟು ಹೋಗುವಂತಿಲ್ಲ ಎನ್ನುವಂತಹ ಷರತ್ತನ್ನು ಹಾಕಿದ್ದೀವಿ ಅಂತೇಳಿ. ಅಂದರೆ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡಕ್ಕೆ ಹೋಗಲಿಕ್ಕೆ ಅವಕಾಶಗಳಿದೆ. ಕಾರಣ ಏನು ಅಂತ ಹೇಳಿದ್ರೆ, ವಿಚಾರಣೆ ಎಲ್ಲ ಮುಗಿದೋಗಿದೆ. ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡಕ್ಕೆ ಹೋಗಬಾರ್ದು ಎನ್ನುವಂತಹ ಷರತ್ತಿದ್ದು ಟ್ರಯಲ್ನ ಸಂದರ್ಭದಲ್ಲಿ, ಅಂದರೆ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದ್ದಂತಹ ಸಂದರ್ಭದಲ್ಲಿ, ವಿಚಾರಣೆ ನಡೆದು ತೀರ್ಪು ಬಂದಾಗಿದೆ, ದೋಷಿ ಅಂತೇಳಿ ತೀರ್ಪು ಕೊಟ್ಟಾಗಿತ್ತು. ಈಗ ಅದಕ್ಕೆ ಹೈಕೋರ್ಟು ತಡೆಯನ್ನು ಕೊಟ್ಟಿರುವಂಥದ್ದು. ವಿನಯ್ ಕುಲಕರ್ಣಿ ಮಾತ್ರ ಅಲ್ಲದೆ ಚಂದ್ರಶೇಖರ್ ಇಂಡಿ, ವಿನಯ್ ಕುಲಕರ್ಣಿ ಅವರ ಸಂಬಂಧಿ, ಜೊತೆಗೆ ಆರೋಪಿಗಳಾದಂತಹ ದಿನೇಶ್ ಎಂ, ಅಶ್ವಥ್ ಎಸ್, ಸುನಿಲ್ KS, ನಜೀರ್ ಅಹಮದ್, ಶಹನವಾಜ್, ನೂತನ್ ಕೆ, ಹರ್ಷಿತ್ ಸಿ ಇವರಿಗೂ ಕೂಡ ಜಾಮೀನು ಮಂಜೂರು ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಚನ್ನಕೇಶವ ಟಿಂಗರಿಕರ್ ಅವರಿಗೂ ಕೂಡ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಅಲ್ಲಿಗೆ ವಿನಯ್ ಕುಲಕರ್ಣಿ ಮತ್ತೆ ಶಾಸಕರಾಗ್ತಾರೆ. ಈಗೇನು ವಿಧಾನಮಂಡಲದ ಕಲಾಪ ಏನಿದೆ ಅದರಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಉಪಚುನಾವಣೆ ನಡೆಯಲ್ಲ. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿನಯ್ ಕುಲಕರ್ಣಿ ಅವರಿಗೆ ಸಿಕ್ಕಿರುವಂತಹ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ, ಅವಕಾಶ ಇದೆ. CBI ಖಂಡಿತವಾಗಿಯೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಆದರೆ ಈ ಸಂದರ್ಭದಲ್ಲಿ ಇದೇ ವಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಒಂದು ಪ್ರಕರಣದ ಬಗ್ಗೆ ಉಲ್ಲೇಖವನ್ನು ಮಾಡಬೇಕು ನಾವು. ಭೂಪೇಶ್ ಬಘೇಲ್, ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಮಗ ಅಬಕಾರಿ ಹಗರಣದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ED ಅವರು ಅರೆಸ್ಟ್ ಮಾಡಿರ್ತಾರೆ. ಅವರ ಬಂಧನದ ಬಳಿಕ ಛತ್ತೀಸ್ಗಢದ ಹೈಕೋರ್ಟು ಭೂಪೇಶ್ ಬಘೇಲ್ ಅವರ ಮಗ ಚೈತನ್ಯ ಬಘೇಲ್ ಅವರಿಗೆ ಜಾಮೀನು ಮಂಜೂರು ಮಾಡುತ್ತೆ. ಆ ಜಾಮೀನು ಮಂಜೂರು ಮಾಡಿದ್ದನ್ನು ಪ್ರಶ್ನಿಸಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದರು. ಈ ವಾರ ಆ ಮೇಲ್ಮನವಿ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜ್ಯೋತಿಮಯಿ ಬಗಾಚಿ ಅವರನ್ನು ಒಳಗೊಂಡಂತಹ ತ್ರಿಸದಸ್ಯ ಪೀಠ ಒಂದು ಅಬ್ಸರ್ವೇಷನನ್ನು ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಅಥವಾ ಹೈಕೋರ್ಟ್ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಏನೋ ಒಂದು ಎರರ್ ಆಗಿದೆ ಎನ್ನುವಂಥ ಏಕಮಾತ್ರ ಕಾರಣಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸುಪ್ರೀಂ ಕೋರ್ಟಿಗೆ ಬಂದು ಇಲ್ಲಿ ಅಪೀಲ್ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಏನೋ ಎರರ್, ತೀರ್ಪಿನಲ್ಲಿ ಏನೋ ದೋಷ ಇದೆ, ಹೈಕೋರ್ಟ್ನ ತೀರ್ಪಿನಲ್ಲಿ ಏನೋ ಒಂದು ದೋಷ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ಬಂದು ಅಪೀಲ್ ಹಾಕಿ ಮತ್ತೆ ಜಾಮೀನು ರದ್ದುಪಡಿಸಿ ಎನ್ನುವಂತಹ ವಾದವನ್ನು ಮಂಡಿಸುವಂಥದ್ದು ಅಷ್ಟು ಸೂಕ್ತವಾದದ್ದಲ್ಲ. ಯಾವಾಗ ಜಾಮೀನನ್ನು ರದ್ದುಪಡಿಸಬೇಕಾಗತ್ತೆ ಅಂತ ಹೇಳಿದ್ರೆ, ಕೊಟ್ಟಂತಹ ಜಾಮೀನು ನ್ಯಾಯದಾನ ಪ್ರಕ್ರಿಯೆ, ಜಸ್ಟಿಸ್ ಡೆಲಿವರಿ ಸಿಸ್ಟಮ್, ಆ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಆರೋಪಿಗಳು ಆ ಪ್ರಕ್ರಿಯೆಗೆ ಏನಾದರೂ ಅಡ್ಡಿಪಡಿಸುವಂಥದ್ದು ಅಂತ ಹೇಳಿದ್ರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥದ್ದು,
ಅಥವಾ ಇನ್ಯಾವುದೋ ರೀತಿಯಾದಂತಹ ಪ್ರಭಾವವನ್ನು ಬಳಸುವಂಥದ್ದು, ಈ ಥರದ ಏನಾದರೂ ಕೃತ್ಯಗಳನ್ನು ಮಾಡಿದ್ದು ಅದರಿಂದ ನ್ಯಾಯದಾನ ವ್ಯವಸ್ಥೆಗೆ, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗೆ ಏನಾದರೂ ತೊಂದರೆ ಆಗ್ತಾಯಿದೆ ಅಂತ ಆದರೆ ಆಗ ಬೇಕಾದರೆ ಜಾಮೀನನ್ನು ರದ್ದುಪಡಿಸ್ಬೋದೇ ಹೊರತು ರೂಟೀನಾಗಿ ಈಗ ಹೈಕೋರ್ಟ್ ಜಾಮೀನು ಕೊಟ್ಟ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪೀಲ್ ಮಾಡುವಂಥ ಈ ರುಟೀನ್ ಒಳ್ಳೆಯದಲ್ಲ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಅದು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂತಹ 3 ನ್ಯಾಯಮೂರ್ತಿಗಳ ಪೀಠ ಅದು ಈ ವಾರ ವ್ಯಕ್ತಪಡಿಸಿದಂಥ ಅಭಿಪ್ರಾಯ. ಅಲ್ಲಿಗೆ ಚೈತನ್ಯ ಬಘೇಲ್ ಅವರಿಗೆ ಛತ್ತೀಸ್ಗಢದ ಹೈಕೋರ್ಟ್ ಏನು ಜಾಮೀನನ್ನು ಕೊಟ್ಟಿತ್ತು ಇಡಿ ಬಂಧನ ಪ್ರಕರಣದಲ್ಲಿ, ಅದನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಲಿಲ್ಲ. ಅಂದರೆ ಚೈತನ್ಯ ಬಘೇಲ್ ಅವರ ಜಾಮೀನು ಮುಂದುವರಿತು. ಪರ್ಸನಲ್ ಲಿಬರ್ಟಿ ವೆರಿ ಇಂಪಾರ್ಟೆಂಟ್ ಅಂತಲೂ ಹೇಳ್ತು ಸುಪ್ರೀಂ ಕೋರ್ಟ್. ಇದನ್ನು ಯಾಕೆ ಇಲ್ಲಿ ಮೆನ್ಷನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಮತ್ತೆ CBI ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ, ಅಪೀಲಿಗೆ ಅವಕಾಶ ಇದೆ, ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನಾಗಬಹುದು ಅಂಥೇಳಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ತೀರ್ಪುಗಳು ಬಂದಾದ ಬಳಿಕ ಹೈಕೋರ್ಟ್ ಜಾಮೀನು ರದ್ದುಪಡಿಸಿದಂತಹ ಹೈಕೋರ್ಟ್ ಶಿಕ್ಷೆಯನ್ನು ರದ್ದುಪಡಿಸಿದಂತಹ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳು ಸುಪ್ರೀಂ ಕೋರ್ಟಿಗೆ ಹೋಗ್ತವೆ. ಬಟ್ ಬಘೇಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯವನ್ನು ಗಮನಿಸಿದ್ರೆ ವಿನಯ್ ಕುಲಕರ್ಣಿ ಅವರು ಸ್ವಲ್ಪ ಮಟ್ಟಿಗೆ ಇನ್ನೂ ನೆಟ್ಟಿಸರು ಬಿಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇದು ಮಧ್ಯಂತರ ತೀರ್ಪು, ಅಂತಿಮ ತೀರ್ಪು ಬರುವವರೆಗೆ ಅವರಿಗೆ ಜಾಮೀನು ಮುಂದುವರಿಯುತ್ತೆ. ಅಂತಿಮ ತೀರ್ಪು ಏನು ಅಂತ ಹೇಳಿದ್ರೆ, ನಾನು ದೋಷಿನೇ ಅಲ್ಲ, ನಾನು ಅಪರಾಧಿನೇ ಅಲ್ಲ, ನನಗೆ ಈ ಕೃತ್ಯಕ್ಕೂ ನನಗೂ ಯೋಗೀಶ್ ಗೌಡರ ಮರ್ಡರ್ ಕೇಸ್ಗೂ ನನಗೂ ಸಂಬಂಧವೇ ಇಲ್ಲ ಎನ್ನುವಂಥದ್ದು ವಿನಯ್ ಕುಲಕರ್ಣಿ ಅವರ ವಾದ. ಆ ವಾದವನ್ನು ಏನಾದರೂ ಅಪಹೆಲ್ಡ್ ಮಾಡಿಬಿಟ್ರೆ ಅಕ್ವಿಟ್ ಆಗಿಬಿಡ್ತಾರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ. ಆ ಅಂತಿಮ ತೀರ್ಪು ಬರುವವರೆಗೂ ಕೂಡ ವಿನಯ್ ಕುಲಕರ್ಣಿ ಅವರು ಆರಾಮದಲ್ಲಿ ಇರ್ಬೋದು, ಓಡಾಡ್ಕೊಂಡಿರ್ಬೋದು, ಜೈಲಿನಿಂದ ಹೊರಗಿಡ್ತಾರೆ. ಅವರು ಅಲ್ಲಿವರೆಗೆ ಅವರು ಶಾಸಕರಾಗಿರ್ತಾರೆ, ಅಂದರೆ 2028ರವರೆಗೆ ಶಾಸಕರಾಗಿರ್ತಾರೆ. ಅದಕ್ಕಿಂತ ಮುಂಚೆ ತೀರ್ಪು ಬಂದರೆ ಆ ತೀರ್ಪು ಏನು ಬರುತ್ತೆ ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಅಂತಿಮ ತೀರ್ಪು ಬರುವವರೆಗಂತೂ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಸೊ ಇದು ಸಹಜವಾಗಿಯೇ ಧಾರವಾಡ ಗ್ರಾಮೀಣ ಭಾಗದಲ್ಲಿ ಅವರ ಮತದಾರರು, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತೆ ಮಾಡಿದೆ.